ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಹೂಕೋಸು ಪಲ್ಯ ಮಾಡೋದು ತೋರಿಸ್ತೀನಿ. ನೋಡ್ಕೊಂಬರೋಣ ಬನ್ನಿ ಹೇಗೆ ಮಾಡೋದು ಅಂತ. ನೋಡಿ, ಮೊದಲಿಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈ ಹೂಕೋಸು ಒಂದು ಚಿಕ್ಕದು ಎಲ್ಲ ಕಟ್ ಮಾಡಿ ಕುದಿಯೋಕೆ ಇಟ್ಟಿದ್ದೀನಿ. ನೋಡಿ, ಬಿಸಿ ನೀರು ಕುದಿಸಿದ್ದೀನಿ, ಅದರಲ್ಲಿ ಹಾಕಿಟ್ಟಿದ್ದೀನಿ. ನೋಡಿ, ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಬೇಕು. ಕುದಿಸೋ ಅವಶ್ಯಕತೆ ಏನಿಲ್ಲ. ಬಿಸಿ ನೀರು ಮಾತ್ರ ಕುದ್ಮೇಲೆ ಅದರಲ್ಲಿ ಹಾಕಿ ಮುಚ್ಚಿಟ್ಬಿಡ್ಬೇಕು ಸ್ವಲ್ಪ, ಒಂದು 5 ನಿಮಿಷ. ಹೂಕೋಸನ್ನ, ಅದೇ ಕಾಲಿಫ್ಲವರ್ ಅಂತಾರಲ್ಲ ಅದು. ನೋಡಿ, ಅದನ್ನು ನೀರು ಬಸಿಬೇಕು ಒಂದು 5 ನಿಮಿಷ ಆದಮೇಲೆ. ನೋಡಿ, ಅದು ನೀರು ಎಲ್ಲ ತೆಗಿತಾ ಇದ್ದೀನಿ ಪಾತ್ರೆಯಿಂದ. ಕಾಲಿಫ್ಲವರ್ ಅಷ್ಟೇ ಉಳಿಯುತ್ತೆ. ಚೆನ್ನಾಗಿ ನೀರನ್ನು ಬಸ್ಕೊಳ್ಬೇಕು. ನೋಡಿ, ನೀರೆಲ್ಲ ತೆಗೆದ ನಂತರ ಹೇಗೆ ಕಾಣಿಸುತ್ತೆ ಚೆನ್ನಾಗಿ. ಇಲ್ಲ ಅದರಲ್ಲಿರೋ ಏನಾದರೂ ಕ್ರಿಮಿಕೀಟಗಳು ಏನಾದರೂ ಇದ್ದರೆ ಚೆನ್ನಾಗಿ ಕ್ಲೀನಾಗಿರುತ್ತೆ. ನೋಡಿ, ಒಂದು ಈರುಳ್ಳಿ ಹೆಚ್ಚಿ ಇಟ್ಕೊಂಡಿದ್ದೀನಿ, ಬಾಣಲೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಅದಕ್ಕೆ ಆಯಿಲ್ ಹಾಕ್ತೀನಿ. ನೋಡಿ, ಈ ಸ್ಪೂನಿಂದ ಒಂದು 3 ಸ್ಪೂನ್ ಆಯಿಲ್ ಹಾಕಿದರೆ ಸಾಕು. ಟೀ ಸ್ಪೂನ್ಗಿಂತ ಸ್ವಲ್ಪ ದೊಡ್ಡದಿದೆ ಈ ಸ್ಪೂನು. ನೋಡಿ, ಈಗ ಜೀರಿಗೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಜೀರಿಗೆ ಹಾಕ್ತೀನಿ. ನೋಡಿ, ಜೀರಿಗೆನೂ ಹಾಕಿದ್ರೆ ಜೀರಿಗೆ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ಬೇಕು. ಕಡಲೆಬೇಳೆ ಏನು ಹಾಕಿಲ್ಲ, ಅವಶ್ಯಕತೆ ಏನಿಲ್ಲ. ಕಡಲೆಬೇಳೆ ಹಾಕಬಾರ್ದು. ನೋಡಿ, ಇದಕ್ಕೆ ಈರುಳ್ಳಿ ಹಾಕಿದ್ದೀನಿ. ಒಂದು ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ. ಒಗ್ಗರಣೆ ಕೊಟ್ಟು ಕರಿಬೇವು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು. ಈ ಥರ ಮಾಡಿದರೆ ಹೂಕೋಸು ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಸ್ವಲ್ಪ ಚೇಂಜ್ ಆಗಬೇಕು ಕಲರು. ಹಾಗೆ ಒಂದು 2-3 ನಿಮಿಷ ಫ್ರೈ ಮಾಡಬೇಕು ಈರುಳ್ಳಿನ, ಕಲರ್ ಚೇಂಜ್ ಆಗೋವರೆಗೂ. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಗಾರ್ಲಿಕ್ ಜಿಂಜರ್ ಪೇಸ್ಟ್ ಹಾಕಬೇಕು. ಸ್ವಲ್ಪನೇ ಹಾಕ್ಕೊಳ್ಬೇಕು, ಜಾಸ್ತಿ ಹಾಕಿದರೆ ಅದೇ ವಾಸನೆ ಬರುತ್ತೆ. ಅದನ್ನು ಸ್ವಲ್ಪ ಘಮ ಹೋಗೋವರೆಗೂ ಹುರ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ತುಂಬಾ ಈಸಿ ಇದು ಹೂಕೋಸು ಪಲ್ಯ ಮಾಡೋದು. ಎಲ್ಲರೂ ಟ್ರೈ ಮಾಡಿ ನೋಡಿ. ನೋಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. ಒಂದು ಚಿಕ್ಕ ಸ್ಪೂನಿಂದ 1 ಸ್ಪೂನ್ ಅರಿಶಿನ ಪುಡಿ ಹಾಕಿದ್ದೀನಿ. ಸ್ವಲ್ಪ ಮಸಾಲ ನಾವು ಈ ಪಲ್ಯಗಳಿಗೆ ಹಾಕೋಕ್ಕಂತ ಮಾಡಿಟ್ಟಿರ್ತೀವಿ ಮಸಾಲ, ಅದನ್ನು ಕೂಡ ಹಾಕಿದ್ದೀನಿ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಸಾಲ್ಟ್ ಈಗಲೇ ಬೇಕಾದರೂ ಹಾಕ್ಕೊಳ್ಬೋದು, ಆಮೇಲೆ ಬೇಕಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ನೋಡಿ, ಜಾಸ್ತಿ ಖಾರ ಆಗಿಬಿಡುತ್ತೆ ಅಂತ ಸ್ವಲ್ಪನೇ ಹಾಕಿದ್ದೀನಿ. ಜಾಸ್ತಿ ಖಾರ ತಿನ್ನಲ್ಲ ನಾವು, ಅದಕ್ಕೋಸ್ಕರ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಹೂಕೋಸು ಹಾಕಬೇಕು. ಇದು ಕುದಿಯೋ ನೀರಲ್ಲಿ ಹಾಕಿ ಒಂದು 5 ನಿಮಿಷ ಇಟ್ಟು ನೀರೆಲ್ಲ ತೆಗ್ದಿರ್ತೀವಲ್ಲ ಅದು ಹಾಕ್ಕೊಂಡಿದ್ದೀನಿ. ನೋಡಿ, ಹೂಕೋಸು ಸ್ವಲ್ಪ ಜಾಸ್ತಿ ಆಯ್ತಂತ ಸ್ವಲ್ಪ ಉಳಿಸಿದ್ದೀನಿ. ನೋಡಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಹೀಗಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಏನಿಲ್ಲ. ಹೀಗೆ ಟೇಸ್ಟಿಯಾಗಿರುತ್ತೆ.
ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ ನೋಡಿ ಮೇಲೆ. ಆಗಲೇ ಹಾಕ್ಕೊಂಡಿರಲಿಲ್ಲ, ಸಾಲ್ಟ್ ಹಾಕ್ಕೊಂಡಿದ್ದೀನಿ ನೋಡಿ. ಸಾಲ್ಟು ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಕಲಿಸ್ತಾ ಇರಬೇಕು, ಮಿಕ್ಸ್ ಮಾಡಬೇಕು ನೋಡಿ. ಈಗ ರೆಡಿಯಾಗಿದೆ ನೋಡಿ ಹೂಕೋಸು ಪಲ್ಯ. ತುಂಬ ಟೇಸ್ಟಿಯಾಗಿರುತ್ತೆ, ಆಯ್ಲಿನೂ ಇರಲ್ಲ ನೋಡಿ. ಗ್ಯಾಸ್ ಆಫ್ ಮಾಡಿದೆ. ಈ ಥರ ನೀವು ಮಾಡಿ ನೋಡಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೀಗೆ ಸಿಂಪಲ್ ಇರೋ ವಿಡಿಯೋಗಳನ್ನ ಹಾಕ್ತಾಯಿರ್ತೀನಿ, ರೆಸಿಪಿಗಳನ್ನು. ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ನೋಡಿ. ಮೇಲೆ 1 ಸ್ಪೂನ್ ಕೋಕೋನಟ್ ಪೌಡರ್ ಇತ್ತು, ಅದನ್ನು ತುರಿಸಿದ್ದೀನಿ. 1 ಸ್ಪೂನ್ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಅದು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದು ಹಾಕಿದರೆ ನೋಡಿ. ಈಗ ಕಾಲಿಫ್ಲವರ್ ಇದು ಪಲ್ಯ ಫ್ರೈ ರೆಡಿಯಾಗಿದೆ ನೋಡಿ. ಇದನ್ನು ನಾನು ಚಪಾತಿ ಜೊತೆ ತಿಂತೀನಿ. ಈಗ ನೋಡಿ ಚಪಾತಿ ಮಾಡ್ತಾ ಇದ್ದೀನಿ ನಾನು. ಚೆನ್ನಾಗಿರುತ್ತೆ, ಚಪಾತಿ ಮಾಡ್ತೀನಿ. ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ನೋಡ್ಕೊಂಬರೋಣ ಬನ್ನಿ. ಚಿಕ್ಕ 3 ಮೀಡಿಯಮ್ ಸೈಜ್ ಚಪಾತಿ ಮಾಡಿದೆ ನಾನು. ಅದರ ಜೊತೆಗೆ ಹೂಕೋಸು ಹಾಕ್ಕೊಂಡು ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ, ಹೊಟ್ಟೆ ಕೂಡ ಫುಲ್ ಆಗಿಬಿಡುತ್ತೆ. ಬೆಳಗ್ಗೆ ಏನಾದರೂ 3 ಚಪಾತಿ ಪಲ್ಯ ಎಲ್ಲ ತಿಂದರೆ, ಈ ಹೂಕೋಸು ಪಲ್ಯ ತಿಂದರೆ ಸಾಯಂಕಾಲ 4 ಗಂಟೆವರೆಗೂ ಹಸಿವಾಗಲ್ಲ. ನೋಡಿ ಚಪಾತಿ ಮಾಡ್ತಾಯಿದ್ದೀನಿ, ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಹಾಕಿದ್ದೀನಿ ಮುಂದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ನೋಡಿ. ಚಪಾತಿ ಮೀಡಿಯಮ್ ಸೈಜ್ ಮಾಡ್ತಾಯಿದ್ದೀನಿ. ನಮ್ಮದು ಹಂಚು ಕೂಡ ದೊಡ್ಡದಿದೆ, ಅದಕ್ಕೋಸ್ಕರ ಚಿಕ್ಕದಾಗಿ ಕಾಣಿಸುತ್ತೆ ಚಪಾತಿ ನೋಡಿ. ಚಪಾತಿ ಮಾಡಿ ಪ್ಲೇಟ್ಗೆ ಹಾಕಿದ್ದೀನಿ. ಇನ್ನೊಂದು ಚಪಾತಿ ಮಾಡ್ತಾಯಿದ್ದೀನಿ ನೋಡಿ. ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್ ಇದು ಹೂಕೋಸು ಪಲ್ಯ. ನೋಡಿ ನನ್ನದು ಕೂಡ ಚಪಾತಿ ಮಾಡೋದು ಆಗ್ತಾ ಬಂತು. 3 ಚಪಾತಿ ಮಾಡಿಕೊಂಡೆ ನಾನು. ನೋಡಿ ಚಪಾತಿನೂ ಆಗ್ತಾ ಬಂತು. ಹೀಗೆ ಈಸಿ ಇರೋ ರೆಸಿಪಿಗಳನ್ನು ಮಾಡಿಕೊಂಡು ತುಂಬ ಬೇಗನೂ ಹೋಗುತ್ತೆ ಅಡುಗೆ. ಹೂಕೋಸು ಪಲ್ಯ ಕೂಡ 10 ಮಿನಿಟ್ಸಲ್ಲಿ ಆಗುತ್ತೆ. ಒಂದು ಚಪಾತಿ ಕೂಡ 10 ಮಿನಿಟ್ಸಲ್ಲಿ ಒಳಗೆ 20 ಮಿನಿಟ್ಸಲ್ಲಿ ನಾವು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿಕೊಂಡು ತಿನ್ಬೋದು. ದಿನ ಒಂದೇ ಥರ ಬ್ರೇಕ್ಫಾಸ್ಟ್ ತಿನ್ನೋಕ್ಕೂ ಆಗೋಲ್ಲ, ಅದಕ್ಕೋಸ್ಕರ ಅವಾಗವಾಗ ಚಪಾತಿ ಕೂಡ ಮಾಡ್ತಾಯಿರ್ತೀನಿ ಒಂದೊಂದು ಸಲ ಬ್ರೇಕ್ಫಾಸ್ಟ್ಗೆ. ಬೆಳಗ್ಗೆ 10 ಗಂಟೆಗೆಲ್ಲ ಈ 3 ಚಪಾತಿ ಹೂಕೋಸು ಪಲ್ಯ ತಿಂದುಬಿಟ್ರೆ ಸಾಯಂಕಾಲ 4 ಗಂಟೆವರೆಗೂ ಹಸಿವಾಗಲ್ಲ, ಹೊಟ್ಟೆ ಫುಲ್ಲಾಗಿಬಿಡುತ್ತೆ. ಇದುವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್.